ಹಲೋ ಫ್ರೆಂಡ್ಸ್, ನಾನು ಶಾರದಾ. ವೆಲ್ಕಮ್ ಟು ಮೈ ಚಾನಲ್ ಲರ್ನ್ ಸೈನ್ಸ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಕೆಲವೊಂದು ಇಂಪಾರ್ಟೆಂಟ್ ಆರ್ಗ್ಯಾನಿಕ್ ರಿಯೇಜೆಂಟ್ಸ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಆ ರಿಯೇಜೆಂಟ್ಸ್ ಯಾವ ಸಬ್ಸ್ಟ್ರೇಟ್ ಮೇಲೆ ಅಟ್ಯಾಕ್ ಆಗುತ್ತೆ ಮತ್ತು ಏನು ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ ಅಂತ ಎಲ್ಲ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆನಾ? ನಿಮಗೆ ಯಾವುದೇ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಆಗಲಿ, ಫಾರ್ ಎಕ್ಸಾಂಪಲ್ ನೀಟ್ ಆಗಿರ್ಬೋದು, ಮೆಡಿಕಲ್ ಎಕ್ಸಾಮ್, JEE ಆಗಿರ್ಬೋದು, ಅಥವಾ ಯಾವುದೇ ಒಂದು ನೀವು ಬೋರ್ಡ್ ಎಕ್ಸಾಮ್ ಬರೀತಿದ್ರೆ, PU ಬೋರ್ಡ್ ಎಕ್ಸಾಮ್ಸ್ ಬರಿತಾ ಇದ್ರೆ, ಈ ಎಲ್ಲ ಎಕ್ಸಾಮ್ಸಲ್ಲಿ ನಿಮಗೆ ಕೇಳ್ತಾರೆ, ಒಂದು ಸಬ್ಸ್ಟ್ರೇಟ್ ಕೊಟ್ಬಿಟ್ಟು ಅದಕ್ಕೆ ರಿಯೇಜೆಂಟ್ ಕೊಟ್ಬಿಟ್ಟು ಏನು ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ ಅಂತ ನಿಮಗೆ ಕ್ವಶನ್ನ ಕೇಳ್ತಾರೆ. ಸೊ ಅದಕ್ಕೆಲ್ಲ ಆನ್ಸರ್ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಓಕೆನಾ? ಸೊ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದ ತಕ್ಷಣ ಎಲ್ಲ ಮಕ್ಕಳಿಗೆ ತುಂಬಾ ಡಿಫಿಕಲ್ಟ್. ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಅದರಲ್ಲಿ ತುಂಬ ರಿಯಾಕ್ಷನ್ಸ್ ಇರುತ್ತೆ, ಮತ್ತು ತುಂಬಾ ನೇಮ್ಡ್ ರಿಯಾಕ್ಷನ್ಸ್ ಇರುತ್ತೆ, ರಿಯೇಜೆಂಟ್ಸ್ ಇರುತ್ತೆ. ಅದನ್ನು ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ತುಂಬ ಕನ್ಫ್ಯೂಷನ್ನಲ್ಲಿ ಇರ್ತೀರಾ ನೀವೆಲ್ಲ. ಓಕೆನಾ? ಸೊ ಈ ವಿಡಿಯೋ ನೋಡಿದರೆ ನಿಮಗೆ ಆ ಕನ್ಫ್ಯೂಷನ್ ಎಲ್ಲ ದೂರ ಆಗುತ್ತೆ, ಮತ್ತು ತುಂಬಾ ಈಸಿ ಅಂತ ಅನಿಸುತ್ತೆ ಈ ಮೆಥಡ್ ನಿಮಗೆ. ಓಕೆನಾ? ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಯಾವಾಗಲೂ ಪ್ರಾಕ್ಟೀಸ್ ಮಾಡಬೇಕು, ರೈಟ್? ಓನ್ಲಿ ಪ್ರಾಕ್ಟೀಸಿಂದ ಮಾತ್ರ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನೀವು ಪಾಸ್ ಆಗ್ತೀರಾ. ಓಕೆನಾ? ಈ ಮೆಥಡಲ್ಲೂ ನಿಮಗೆ ಪ್ರಾಕ್ಟೀಸ್ ಬೇಕು. ವಿತೌಟ್ ಪ್ರಾಕ್ಟೀಸ್ ಪಾಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಓಕೆನಾ? ಶುರು ಮಾಡೋಣವಾ? ಸೊ ಫಸ್ಟ್ ನಾವಿಲ್ಲಿ ಏನೇನು ಸಬ್ಸ್ಟ್ರೇಟ್ಸ್ಗೆ ರಿಯೇಜೆಂಟ್ಸ್ನ ಅಟ್ಯಾಕ್ ಮಾಡಿಸಿ ಏನು ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ ಅಂತ ಯಾವ ಥರ ಅಂತ ನಾನಿಲ್ಲಿ ಹೇಳ್ತೀನಿ ನೋಡಿ. ಸಬ್ಸ್ಟ್ರೇಟ್, ಫಸ್ಟ್ ನಾವು ಸಬ್ಸ್ಟ್ರೇಟ್ಸ್ ಅಂತ ತಿಳ್ಕೋಬೇಕು. ಫಸ್ಟ್ ಒನ್ ಅಲ್ಕೀನ್ಸ್. ಫಸ್ಟ್ ಗ್ರೂಪ್ ಆಫ್ ಸಬ್ಸ್ಟ್ರೇಟ್ಸ್ ಇದು ಅಲ್ಕೈನ್ಸ್ ಆ್ಯಂಡ್ ಬೆನ್ಝೀನ್. ಸೊ ಇದು ಫಸ್ಟ್ ಗ್ರೂಪ್ ಆಫ್ ಸಬ್ಸ್ಟ್ರೇಟ್ಸ್. ಈ ಗ್ರೂಪಲ್ಲಿ ಅಲ್ಕೀನ್ಸ್, ಅಲ್ಕೈನ್ಸ್ ಆ್ಯಂಡ್ ಬೆನ್ಝೀನ್. ಓಕೆ, ಈ ಮೂರು ಸಬ್ಸ್ಟ್ರೇಟ್ ಯಾವುದಾದ್ರೂ ಒಂದು ಸಬ್ಸ್ಟ್ರೇಟ್ ಕೊಟ್ಟು ನಿಮಗೆ ಅದರ ರಿಲೇಷನಲ್ಲಿ ಯಾವುದು ರಿಯೇಜೆಂಟ್ ಇರುತ್ತೋ, ಯಾವುದು ರಿಯಾಕ್ಷನ್ ಆಗುತ್ತೋ ಆ ರಿಯೇಜೆಂಟ್ನ ನಿಮಗೆ ಕೊಡ್ತಾರೆ. ಓಕೆನಾ? ಅದನ್ನು ನಿಮಗೆ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಈಗ ಸಬ್ಸ್ಟ್ರೇಟ್ಸ್ ಒಂದು ನಾನು ಈಗ ಬರಿತಾ ಇರೋದು. ಸೆಕೆಂಡ್ ಗ್ರೂಪ್ ಆಫ್ ಸಬ್ಸ್ಟ್ರೇಟ್ಸ್ ಹ್ಯಾಲೋ ಅಲ್ಕೀನ್, ಹ್ಯಾಲೋ ಅರಿನ್. ಥರ್ಡ್ ಗ್ರೂಪ್ ಆಫ್ ಸಬ್ಸ್ಟ್ರೇಟ್ ಆಲ್ಕೋಹಾಲ್, ಫಿನಾಲ್, ether. Fourth group of substrate aldehydes and ketones. Carbonyl compounds alva iveredu. Next carboxylic acid and its derivatives. Okay, ಈ 5 ಥರದ ಸಬ್ಸ್ಟ್ರೇಟ್ಸ್. ಓಕೆನಾ? ಈ ಒಂದೊಂದು ಸಬ್ಸ್ಟ್ರೇಟ್ಗೆ ಒಂದೊಂದು ಥರದ ರಿಯೇಜೆಂಟ್ ಇರುತ್ತೆ. ಎಲ್ಲದಕ್ಕೂ ಒಂದೇ ರಿಯೇಜೆಂಟ್ ಕೊಡಲ್ಲ ಅವರು. ಫಸ್ಟ್ ಗ್ರೂಪ್ ಆಫ್ ಸಬ್ಸ್ಟ್ರೇಟ್ಸ್ಗೆ ಅಂದರೆ ಅಲ್ಕೀನ್ಸ್, ಅಲ್ಕೈನ್ಸ್ ಆ್ಯಂಡ್ ಬೆನ್ಝೀನ್. ಸೊ ಈ ಅಲ್ಕೀನ್ಸ್, ಅಲ್ಕೈನ್ಸ್ ಆ್ಯಂಡ್ ಬೆನ್ಝೀನ್ಗೆ ಯಾವ ರಿಯೇಜೆಂಟ್ ಅಟ್ಯಾಕ್ ಆಗುತ್ತೆ ಮತ್ತು ಯಾವುದು ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ ಅವೇ ರಿಯೇಜೆಂಟ್ಸ್ ಕೊಡ್ತಾರೆ ನಿಮಗೆ. ಈ ಎಕ್ಸಾಮ್ಸಲ್ಲಿ ಅವೇ ರಿಯೇಜೆಂಟ್ಸ್ ಕೊಡ್ತಾರೆ. ಈ ಸಬ್ಸ್ಟ್ರೇಟ್ಸ್ಗೆ ನಾನೇನು ಬರಿತಾ ಇದ್ದೀನೋ ಇವೇ ರಿಯೇಜೆಂಟ್ಸ್ ಕೊಡ್ತಾರೆ, ಬೇರೆ ಯಾವುದು ಕೊಡಲ್ಲ. ರಿಯೇಜೆಂಟ್ಸ್ ಸೋಡಿಯಂ ಇನ್ ಲಿಕ್ವಿಡ್ ಅಮೋನಿಯಾ. ನೆಕ್ಸ್ಟ್ Lindlar's catalyst. Next Raney nickel. Next NBS. Next carbon monoxide, HCl plus AlCl3. ಸೊ ಈ 5 ಟೈಪ್ಸ್ ಆಫ್ ರಿಯೇಜೆಂಟ್ಸ್ ಮಾತ್ರ ಕೊಡ್ತಾರೆ ನಿಮಗೆ ವಿತ್ ರೆಸ್ಪೆಕ್ಟ್ ಟು ದೀಸ್ ಸಬ್ಸ್ಟ್ರೇಟ್ಸ್. ಈ ಸಬ್ಸ್ಟ್ರೇಟ್ಸ್ ಕೊಟ್ಟರೆ, ಯಾವುದಾದ್ರೂ ಒಂದು ಸಬ್ಸ್ಟ್ರೇಟ್ ಕೊಟ್ಟರೆ ಈ 5 ರಿಯೇಜೆಂಟ್ಸ್ ಅಲ್ಲಿ ಯಾವುದಾದ್ರೂ ಒಂದು ರಿಯೇಜೆಂಟ್ ಮಾತ್ರ ಕೊಡ್ತಾರೆ ನಿಮಗೆ, ಬೇರೆ ರಿಯೇಜೆಂಟ್ ಕೊಡಲ್ಲ ಎಕ್ಸಾಮಲ್ಲಿ. ಓಕೆನಾ? ಸೊ ಈಗ
ಫಸ್ಟ್ ರಿಯೇಜೆಂಟ್ ಯಾವ ತರ ಕೆಲಸ ಮಾಡುತ್ತೆ ಅಂತ ನೋಡೋಣ. ಸೋಡಿಯಂ ಇನ್ ಲಿಕ್ವಿಡ್ ಅಮೋನಿಯಾ. ಈ ಸೋಡಿಯಂ ಇನ್ ಲಿಕ್ವಿಡ್ ಅಮೋನಿಯಾ ಇದೇನ್ ಮಾಡುತ್ತೆ ಅಂದ್ರೆ ಇದು ಪಾರ್ಷಿಯಲ್ ರಿಡಕ್ಷನ್ ಮಾಡುತ್ತೆ. ಇದು ಈ ರಿಯೇಜೆಂಟ್ ಪಾರ್ಷಿಯಲ್ ರಿಡಕ್ಷನ್ ಮಾಡುತ್ತೆ. ಪಾರ್ಷಿಯಲ್ ರಿಡಕ್ಷನ್ ಅಂದ್ರೆ ಹಾಫ್ ರಿಡಕ್ಷನ್. ಓಕೆನಾ, ಕಂಪ್ಲೀಟ್ ರಿಡಕ್ಷನ್ ಮಾಡಲ್ಲ, ಪಾರ್ಷಿಯಲ್ ರಿಡಕ್ಷನ್ ಮಾಡುತ್ತೆ. ಯಾವ ತರ ಪಾರ್ಷಿಯಲ್ ರಿಡಕ್ಷನ್ ಮಾಡುತ್ತೆ ಅಂತ ಈಗ ತೋರಿಸ್ತೀನಿ ನೋಡಿ. 2-ಬ್ಯೂಟೈನ್ in presence of sodium in liquid ammonia ಏನಾಗುತ್ತೆ ನೋಡಿ, ಟ್ರಾನ್ಸ್ ಪ್ರಾಡಕ್ಟ್ ಕೊಡುತ್ತೆ ನಮಗೆ. ಟ್ರಾನ್ಸ್ ಇಲ್ಲಿ ನೋಡಿ, CH3 ಗ್ರೂಪ್ ಆಪೋಸಿಟ್ ಸೈಡ್ ಅಲ್ಲಿ ಇದೆ ಅಲ್ವಾ, ಸೇಮ್ ಸೈಡ್ ಅಲ್ಲಿ ಇದ್ರೆ ಅದು ಸಿಸ್ ಫಾರ್ಮ್ ಅಂತ ಹೇಳ್ತೀವಿ. ಇಲ್ಲಿ ಆಪೋಸಿಟ್ ಸೈಡ್ ಅಲ್ಲಿ ಇದೆ, ಅದಕ್ಕೆ ಟ್ರಾನ್ಸ್ಫಾರ್ಮ್. ಟ್ರಾನ್ಸ್ ಟು ಬ್ಯೂಟೀನ್. ಓಕೆ, ಇಲ್ಲಿ ಏನ್ ಮಾಡ್ತಾ ಇದೆ ನೋಡಿ, 2-ಬ್ಯೂಟೈನ್. ಇದು ಅಲ್ಕೈನ್ ಅಲ್ವಾ, ಬ್ಯೂಟೈನ್. ಇದು 2-ಬ್ಯೂಟೈನ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಇನ್ ಲಿಕ್ವಿಡ್ ಅಮೋನಿಯಾ. ಈ ಸೋಡಿಯಂ ಇನ್ ಲಿಕ್ವಿಡ್ ಅಮೋನಿಯಾ 2-ಬ್ಯೂಟೈನ್ ಜೊತೆ ರಿಯಾಕ್ಟ್ ಆದ್ರೆ ಟ್ರಾನ್ಸ್ಫಾರ್ಮ್ ಅಲ್ಲಿ ಕನ್ವರ್ಟ್ ಆಗುತ್ತೆ, ಟ್ರಾನ್ಸ್ ಟು ಬ್ಯೂಟೀನ್ ಆಗುತ್ತೆ. ಓಕೆನಾ, ಸೇಮ್ ಗ್ರೂಪ್ಸ್ ಆರ್ ಆನ್ ದ ಆಪೋಸಿಟ್ ಸೈಡ್. ಇದಕ್ಕೆ ಈ ರಿಯಾಕ್ಷನ್ ನಾವು ಬರ್ಚ್ ರಿಡಕ್ಷನ್ ಅಂತಾನು ಕರಿತೀವಿ. ಬರ್ಚ್ ರಿಡಕ್ಷನ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಈ ತರನು ಕೇಳ್ತಾರೆ. ಗಿವ್ ಅನ್ ಎಕ್ಸಾಂಪಲ್ ಆಫ್ ಬರ್ಚ್ ರಿಡಕ್ಷನ್ ಅಂತ ಕೇಳ್ತಾರೆ, ಅಥವಾ ನಿಮ್ಗೆ ಈ ರಿಯಾಕ್ಷನ್ ಕೊಟ್ಬಿಟ್ಟು ನೇಮ್ ದ ರಿಯಾಕ್ಷನ್ ಅಂತ ಕೇಳ್ತಾರೆ. ಇದು ನಿಮ್ಗೆ ಬರ್ಚ್ ರಿಡಕ್ಷನ್. ಸೋಡಿಯಂ ಇನ್ ಲಿಕ್ವಿಡ್ ಅಮೋನಿಯಾ ಇದ್ರೆ ನೀವು ಬರ್ಚ್ ರಿಡಕ್ಷನ್ ಅಂತ ನೀವು ಬರಿಬೇಕು. ಓಕೆನಾ, ಈ ರಿಯೇಜೆಂಟ್ ಇದ್ರೆ ದಟ್ ಕಮ್ಸ್ ಅಂಡರ್ ಬರ್ಚ್ ರಿಡಕ್ಷನ್ ಓನ್ಲಿ, ಅದು ಬೇರೆ ಯಾವುದೂ ಇರಲ್ಲ. ಓಕೆನಾ. ಸೆಕೆಂಡ್ ಟೈಪ್ ಆಫ್ ರಿಯೇಜೆಂಟ್, ಲಿಂಡ್ಲಾರ್ಸ್ ಕೆಟಲಿಸ್ಟ್. ಸೊ ಈ ಲಿಂಡ್ಲಾರ್ಸ್ ಕೆಟಲಿಸ್ಟ್ ಏನು ಅಂತ ಈಗ ಬರಿತೀನಿ ನೋಡಿ. ಪೆಲಾಡಿಯಂ ಬೇರಿಯಂ ಸಲ್ಫೇಟ್ ಪ್ಲಸ್ PB ಅಂದ್ರೆ ಲೆಡ್ ಅಲ್ವಾ, ಲೆಡ್ ಅಸಿಟೇಟ್, CH3 COO ಟ್ವೈಸ್. ಓಕೆ, ಪ್ಲಸ್ ಕ್ವಿನೋಲಿನ್. ಈ ಕಂಪ್ಲೀಟ್ ಅನ್ನ ನಾವು ಲಿಂಡ್ಲಾರ್ಸ್ ಕೆಟಲಿಸ್ಟ್ ಅಂತ ಕರಿತೀವಿ. ಸೊ ಈ ಲಿಂಡ್ಲಾರ್ಸ್ ಕೆಟಲಿಸ್ಟ್ ಯಾವ ತರ ಪ್ರಾಡಕ್ಟ್ ಕೊಡುತ್ತೆ ಅಂತ ಈಗ ನೋಡ್ತಾ ಇದೀವಿ. ಅಲ್ಕೈನ್, ಯಾವ್ದಾದ್ರೂ ಒಂದು ಅಲ್ಕೈನ್. ಓಕೆ, ಅದು ಟ್ರಿಪಲ್ ಬಾಂಡ್ ಇದ್ರೆ ಅಲ್ಕೈನ್ ಅಲ್ವಾ, ಅದು ಅಲ್ಕೈನ್. when reacted with Lindlar's catalyst ಅದೇನಾಗುತ್ತೆ ಅಂದ್ರೆ ಇಲ್ಲಿ ಸಿಸ್ ಪ್ರಾಡಕ್ಟ್ ಕೊಡುತ್ತೆ ನಮಗೆ. ಇಲ್ಲಿ ನೋಡಿ, ಬರ್ಚ್ ರಿಡಕ್ಷನ್ ಅಲ್ಲಿ ನಮಗೆ ಟ್ರಾನ್ಸ್ ಪ್ರಾಡಕ್ಟ್ ಅಲ್ವಾ ಸಿಕ್ಕಿರೋದು. ಇಲ್ಲಿ ನಮಗೆ ಲಿಂಡ್ಲಾರ್ಸ್ ಕ್ಯಾಟಲಿಸ್ಟ್ ಜೊತೆ ರಿಯಾಕ್ಟ್ ಆದಾಗ ಅಲ್ಕೈನ್ ನಮಗೆ ಸಿಸ್ ಪ್ರಾಡಕ್ಟ್ ಸಿಗುತ್ತೆ. ಇಲ್ಲಿ ನೋಡಿ, CH3 ಗ್ರೂಪ್ಸ್ ಸೇಮ್ ಸೈಡ್ ಅಲ್ಲಿ ಇದೆ ಅಲ್ವಾ. ಓಕೆನಾ, ಸೇಮ್ ಗ್ರೂಪ್ಸ್ ಆರ್ ಆನ್ ದ ಸೇಮ್ ಸೈಡ್. ಸೊ ದಿಸ್ ಈಸ್ ಸಿಸ್ ಅಲ್ಕೀನ್. ಸಿಸ್ ಪ್ರಾಡಕ್ಟ್ ಅನ್ನು ಕೊಡುತ್ತೆ ಲಿಂಡ್ಲಾರ್ಸ್ ಕ್ಯಾಟಲಿಸ್ಟ್. ವೆರಾಸ್ ಸೋಡಿಯಂ ಇನ್ ಲಿಕ್ವಿಡ್ ಅಮೋನಿಯಾ ನಮಗೆ ಟ್ರಾನ್ಸ್ ಪ್ರಾಡಕ್ಟ್ ಅನ್ನ ಕೊಡ್ತಾ ಇದೆ. ಸೊ ಇಲ್ಲೂ ನಾವೇನ್ ನೋಡ್ತಿದೀವಿ, ಪಾರ್ಷಿಯಲ್ ರಿಡಕ್ಷನ್. ಅಲ್ಕೈನ್ಸ್ ಏನಾಗ್ತಾ ಇದೆ, ಅಲ್ಕೀನ್ ಅಲ್ಲಿ ಕನ್ವರ್ಟ್ ಆಗ್ತಾ ಇದೆ. ಕಂಪ್ಲೀಟ್ ರಿಡಕ್ಷನ್ ಅಂದ್ರೆ ಅಲ್ಕೇನ್ ಅಲ್ಲಿ ಕನ್ವರ್ಟ್ ಆಗೋದು. ಓಕೆನಾ. ಸೊ ನೆಕ್ಸ್ಟ್ ರಿಯಾಕ್ಷನ್ ತೋರಿಸ್ತೀನಿ ನಿಮ್ಗೆ. ಓಕೆನಾ. ಸೊ ಹಿಯರ್ ಇಟ್ ಅಂಡರ್ಗೋಸ್ ಪಾರ್ಷಿಯಲ್ ರಿಡಕ್ಷನ್. ಇದನ್ನ ನಾವು ಸಿನ್ ಅಡಿಷನ್ ಅಂತಾನು ಕರಿತೀವಿ. ಸಿನ್ ಅಡಿಷನ್ ನಿಮ್ಗೆ ಕೇಳ್ತಾರೆ ಬೋರ್ಡ್ ಎಕ್ಸಾಮ್ ಅಲ್ಲಿ ಅಥವಾ ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ, ವಾಟ್ ಇಸ್ ಸಿನ್ ಅಡಿಷನ್ ಅಂತ ಕೇಳ್ತಾರೆ. ಸಿನ್ ಅಡಿಷನ್ ಅಂದ್ರೆ ಸೇಮ್ ಗ್ರೂಪ್ಸ್ ಆಕ್ಯುಪೈಯಿಂಗ್ ದ ಸೇಮ್ ಸೈಡ್, ದಟ್ ಈಸ್ ಅ ಸಿನ್ ಅಡಿಷನ್. ಓಕೆನಾ. ನೆಕ್ಸ್ಟ್ ಥರ್ಡ್ ಟೈಪ್ ಆಫ್ ರಿಯೇಜೆಂಟ್, raninical or platinum
ಪಲ್ಲಾಡಿಯಂ ಹೈಡ್ರೋಜನ್. ಸೊ ಈ ರಿಯೇಜೆಂಟ್ ಯಾವ ತರ ಪ್ರಾಡಕ್ಟ್ ಅನ್ನ ಕೊಡುತ್ತೆ ಅಂತ ನೋಡ್ತಾ ಇದೀವಿ. ಈಗ ಅಲ್ಕೈನ್, ಟ್ರಿಪಲ್ ಬಾಂಡ್ ಅಲ್ಕೈನ್, when reacted with ranne nickel or platinum or palladium hydrogen. ಸೊ ಈ ರಿಯೇಜೆಂಟ್ ಜೊತೆ ಅಲ್ಕೈನ್ ರಿಯಾಕ್ಟ್ ಆದಾಗ ಏನಾಗುತ್ತೆ ಅಂದ್ರೆ ಅಲ್ಕಿನ್ ಫಾರ್ಮೇಶನ್ ಆಗುತ್ತೆ. ಅಲ್ಕೀನ್. ಓಕೆ, ಡಬಲ್ ಬಾಂಡ್ ಆಯ್ತು. ಟ್ರಿಪಲ್ ಬಾಂಡ್ ಇರೋದು ಡಬಲ್ ಬಾಂಡ್ ಆಯ್ತಾ. ಮತ್ತೆ ಈ ಅಲ್ಕೀನ್ ಬಂದ್ಬಿಟ್ಟು ಈ ಅಲ್ಕೀನ್ ಮತ್ತೆ ರಿಡಕ್ಷನ್ ಆಗುತ್ತೆ, ಇದು ಮತ್ತೆ ರೆಡ್ಯೂಸ್ ಆಗುತ್ತೆ ಟು ಅಲ್ಕೇನ್. ಓಕೆನಾ, ಇಲ್ಲಿ ನೋಡಿ ಏನಾಗ್ತಾ ಇದೆ, ಫಸ್ಟ್ ಅಲ್ಕೈನು ಅಲ್ಕಿನ್ ಆಗಿ ರೆಡ್ಯೂಸ್ ಆಗ್ತಾ ಇದೆ, ಮತ್ತೆ ಅಲ್ಕಿನ್ ಬಂದ್ಬಿಟ್ಟು ಅಲ್ಕೇನ್ ಅಲ್ಲಿ ರೆಡ್ಯೂಸ್ ಆಗ್ತಾ ಇದೆ. ಇಲ್ಲಿ ನಾವು ನೋಡ್ತಿರೋದು ಕಂಪ್ಲೀಟ್ ರಿಡಕ್ಷನ್, ಕಂಪ್ಲೀಟ್ ರಿಡಕ್ಷನ್ ಆಗ್ತಾ ಇದೆ ಇಲ್ಲಿ, ಹೌದಾ. ಸೊ ಲಾಸ್ಟ್ 2 ಕೇಸಸ್ ಅಲ್ಲಿ ನಾವು ಪಾರ್ಷಿಯಲ್ ರಿಡಕ್ಷನ್ ಅನ್ನು ನೋಡಿದ್ವಿ, ಹೌದಾ. ಅಲ್ಕೇನ್ಸು ಅಲ್ಕಿನ್ ಹತ್ರನೇ ಬಂದು ಸ್ಟಾಪ್ ಆಯ್ತು ಅಥವಾ ಅಲ್ವಾ, ಮುಂದೆ ಏನು ಅದು ರಿಡಕ್ಷನ್ ಆಗಿಲ್ಲ. ಬಟ್ ರಾನೆ ನಿಕ್ಕಲ್, ಪ್ಲಾಟಿನಂ, ಪೆಲಾಡಿಯಂ, ಹೈಡ್ರೋಜನ್ ಈ ಕ್ಯಾಟಲಿಸ್ಟ್, ಈ ರಿಯೇಜೆಂಟು, ಆರ್ಗ್ಯಾನಿಕ್ ರಿಯೇಜೆಂಟು ಕಂಪ್ಲೀಟ್ ರಿಡಕ್ಷನ್ ಮಾಡುತ್ತೆ. ಅಲ್ಕೈನ್ ಅಲ್ಕೇನ್ ವರೆಗೆ ಅದು ರೆಡ್ಯೂಸ್ ಮಾಡುತ್ತೆ. ಓಕೆನಾ. ಇಲ್ಲಿ ಇನ್ನೂ ಒಂದು ಹೇಳ್ತೀನಿ ನೋಡಿ, ಬೆನ್ಝೀನ್ ಇದೆ ಅಲ್ವಾ, ಬೆನ್ಝೀನ್. ಸೊ ಇದೆ ಅಲ್ವಾ ಬೆನ್ಝೀನ್. ಸೊ ಈ ಬೆನ್ಝೀನು ಈ ರಿಯೇಜೆಂಟ್ ರಾನೆ ನಿಕ್ಕಲ್, ಬೆನ್ಝೀನ್ ಅನ್ನು ಕೂಡ ಅದು ಸೈಕ್ಲೋಹೆಕ್ಸೇನ್ ಅಲ್ಲಿ ಕನ್ವರ್ಟ್ ಮಾಡುತ್ತೆ. ಓಕೆನಾ, ಇಟ್ ಕ್ಯಾನ್ ಕನ್ವರ್ಟ್ ಬೆನ್ಝೀನ್ ಟು ಸೈಕ್ಲೋಹೆಕ್ಸೇನ್. ಬಟ್ ಇಲ್ಲಿ ಏನಾಗಬೇಕು ಅಂದ್ರೆ, ಇಲ್ಲಿ ನಾವು ಹೈ ಟೆಂಪರೇಚರ್ ಅಂಡ್ ಪ್ರೆಷರ್ ಅನ್ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಓಕೆನಾ, ಈ ಬೆನ್ಝೀನು ಸೈಕ್ಲೋಹೆಕ್ಸಿನ್ ಅಲ್ಲಿ ಕನ್ವರ್ಟ್ ಆಗಬೇಕು ಇನ್ ಪ್ರೆಸೆನ್ಸ್ ಆಫ್ ರಾನೆ ನಿಕ್ಕಲ್ ಅಂದ್ರೆ ವಿ ಹ್ಯಾವ್ ಟು ಪ್ರೊವೈಡ್ ಹೈ ಟೆಂಪರೇಚರ್ ಅಂಡ್ ಪ್ರೆಷರ್. ವೈ? ಬಿಕಾಸ್ ಈ ಬೆನ್ಝೀನು ದಿಸ್ ಇಸ್ ಮೋರ್ ಸ್ಟೇಬಲ್. ಓಕೆನಾ, ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ ಬೆನ್ಝೀನ್ಗೆ. ಸೊ ವಿ ಕೆನಾಟ್ ಕನ್ವರ್ಟ್ ಈಸಿಲಿ ಇಂಟು ಸೈಕ್ಲೋಹೆಕ್ಸೇನ್. ಅದಕ್ಕೆ ನಾವು ವಿ ಹ್ಯಾವ್ ಟು ಪ್ರೊವೈಡ್ ಹೈ ಟೆಂಪರೇಚರ್ ಅಂಡ್ ಪ್ರೆಷರ್, ರೈಟ್. ನೆಕ್ಸ್ಟ್ ಫೋರ್ತ್ ರಿಯೇಜೆಂಟ್ NBS. ಸೊ NBS ಅಂದ್ರೆ ಎನ್ ಬ್ರೋಮೋ ಸುಸಿನಮೈಡ್. ಸೊ NBS ಅಂದ್ರೆ ಏನು? ಈಗ ನಿಮ್ಗೆ 1 ಮಾರ್ಕ್ಗೂ ಕೇಳ್ತಾರೆ ಇದನ್ನ, ಎಕ್ಸ್ಪ್ಯಾಂಡ್ NBF, ವಾಟ್ ಈಸ್ NBF, ಓಕೆ NBS ಅಂತ ಕೇಳ್ತಾರೆ. ಸೊ ನಿಮ್ಗೆ ಗೊತ್ತಿರಬೇಕು, ಎನ್ ಬ್ರೋಮೋ ಸುಸಿನಮೈಡ್ ಅಂತ ಗೊತ್ತಿರಬೇಕು. ಇದು ಒಂದು ಆರ್ಗ್ಯಾನಿಕ್ ರಿಯೇಜೆಂಟ್, ರೈಟ್. ಈ ಆರ್ಗ್ಯಾನಿಕ್ ರಿಯೇಜೆಂಟ್ ಏನ್ ಮಾಡುತ್ತೆ ಅಂದ್ರೆ, ಇಟ್ ವಿಲ್ ಅಂಡರ್ಗೋ ಬ್ರೋಮಿನೇಷನ್ ಮಾಡುತ್ತೆ. ಎಲ್ಲಿ ಮಾಡುತ್ತೆ ಬ್ರೋಮಿನೇಷನ್ ಇದು ಅಂದ್ರೆ, ಬ್ರೋಮಿನೇಷನ್ ಅಟ್ ಅಲೈಲಿಕ್ ಅಂಡ್ ಬೆನ್ಝೈಲಿಕ್ ಪೊಸಿಷನ್ಸ್. ಅಲೈಲಿಕ್ ಅಂಡ್ ಬೆನ್ಝೈಲಿಕ್ ಪೊಸಿಷನ್ಸ್ ಅಲ್ಲಿ ಅದು ಬ್ರೋಮಿನೇಷನ್ ಮಾಡುತ್ತೆ. ಬ್ರೋಮಿನೇಷನ್ ಅಂದ್ರೆ ಬ್ರೋಮಿನ್ ಅದಕ್ಕೆ ಕೊಡೋದು. ಓಕೆನಾ, ಬ್ರೋಮಿನ್ ಅದಕ್ಕೆ ಕೊಡೋದು, ಅದನ್ನೇ ಬ್ರೋಮಿನೇಷನ್ ಅಂತೀವಿ. ಸೊ ಇದೇನ್ ಮಾಡುತ್ತೆ, ಎನ್ ಬ್ರೋಮೋ ಸುಸಿನಮೈಡ್ ಬ್ರೋಮಿನೇಷನ್ ಅಟ್ ಅಲೈಲಿಕ್ ಅಂಡ್ ಬೆನ್ಝೈಲಿಕ್ ಪೊಸಿಷನ್. ಈಗ ನಿಮ್ಗೆ ನಾನು ಅಲೈಲಿಕ್ ಪೊಸಿಷನ್ ಅಂದ್ರೆ ಏನು ಅಂತ ಈಗ ಹೇಳ್ತೀನಿ ನೋಡಿ. CH2 CH2. ಓಕೆನಾ. ಸೊ ಇದು ಬಂದ್ಬಿಟ್ಟು ಅಲೈಲಿಕ್. ಓಕೆನಾ, ಇದು ಅಲೈಲಿಕ್ ಕಾರ್ಬನ್ಸ್ ಅಂತ ಹೇಳ್ತೀವಿ, ಅಲೈಲಿಕ್ ಪೊಸಿಷನ್. ಸೊ ಇದು ನಮಗೆ ಆಲ್ಫಾ ಹೈಡ್ರೋಜನ್, ಇಲ್ಲಿ ಬಂದ್ಬಿಟ್ಟು ನಮಗೆ ಆಲ್ಫಾ ಹೈಡ್ರೋಜನ್ ಅಂತ ಇರುತ್ತೆ. ಓಕೆನಾ. ಸೊ ಈ ಅಲೈಲಿಕ್ ಪೊಸಿಷನ್ ನ ಇದು ಎನ್ ಬ್ರೋಮೋ ಸುಸಿನಮೈಡ್ ಡಿಸ್ಟರ್ಬ್ ಮಾಡಲ್ಲ. ಓಕೆನಾ, ಇದನ್ನ ಮುಟ್ಟಲ್ಲ, ಇದು ಈ ಅಲೈಲಿಕ್ ಪೊಸಿಷನ್ ಮುಟ್ಟಲ್ಲ. ಬಟ್ ಇಟ್ ವಿಲ್ ಅಟ್ಯಾಕ್ ದಿಸ್ ಆಲ್ಫಾ ಹೈಡ್ರೋಜನ್ಸ್. ಸೊ ಈ CH ಕಾರ್ಬನ್ಗೆ 2 ಹೈಡ್ರೋಜನ್ ಇದೆ ಅಲ್ವಾ. ಸೊ ಈ 2 ಹೈಡ್ರೋಜನ್ ಆಲ್ಫಾ ಹೈಡ್ರೋಜನ್ ಅಂತ ಹೇಳ್ತೀವಿ. ಆಲ್ಫಾ ಹೈಡ್ರೋಜನ್ ವಿತ್ ರೆಸ್ಪೆಕ್ಟ್ ಟು ಅಲೈಲಿಕ್ ಪೊಸಿಷನ್. ಓಕೆನಾ, ಆಲ್ಫಾ ಹೈಡ್ರೋಜನ್ಸ್ ವಿತ್ ರೆಸ್ಪೆಕ್ಟ್ ಟು ಅಲೈಲಿಕ್ ಪೊಸಿಷನ್. ಸೊ ಈ ಹೈಡ್ರೋಜನ್ಸ್ ನ ಅಟ್ಯಾಕ್ ಮಾಡಿಬಿಟ್ಟು ಒಂದು ಹೈಡ್ರೋಜನ್ ಎಲಿಮಿನೇಟ್ ಆಗುತ್ತೆ, ಇನ್ನ ಒಂದು ಹೈಡ್ರೋಜನ್ ಎಲಿಮಿನೇಟ್ ಆಗಿರೋ ಹೈಡ್ರೋಜನ್ ಪ್ಲೇಸ್ ಅಲ್ಲಿ ಬ್ರೋಮಿನ್ ಬಂದು ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಈಗ ನಿಮ್ಗೆ ತೋರಿಸ್ತೀನಿ ನೋಡಿ. ಆರ್ ಅಂದ್ರೆ ಎನಿ ಆಲ್ಕೈಲ್ ಗ್ರೂಪ್, CH2 CH2. ಸೊ ಇದು ಅಲೈಲಿಕ್ ಪೊಸಿಷನ್ ಆಯ್ತಲ್ವಾ. ಸೊ ಹಿಯರ್ ವಿ ಹ್ಯಾವ್
ಆಲ್ಫಾ ಹೈಡ್ರೋಜನ್ಸ್. ಸೊ ಈ ಆಲ್ಫಾ ಹೈಡ್ರೋಜನ್ಸ್ ಒಂದು ಎಲಿಮಿನೇಟ್ ಮಾಡುತ್ತೆ NBS. NBS ಆರ್ CH Br CH2. ಇಲ್ಲಿ ನೋಡಿ ಏನಾಗಿದೆ, ಇಲ್ಲಿ ಆಲ್ಫಾ ಕಾರ್ಬನ್ ನಲ್ಲಿರೋ ಹೈಡ್ರೋಜನ್ ಆಟಮ್ಸ್ ಒಂದು ಹೈಡ್ರೋಜನ್ ಎಲಿಮಿನೇಟ್ ಆಗಿ ಆ ಹೈಡ್ರೋಜನ್ ಪ್ಲೇಸ್ ಅಲ್ಲಿ ಬ್ರೋಮಿನ್ ಅಟ್ಯಾಚ್ ಆಗಿದೆ. ಇಲ್ಲಿ ಬ್ರೋಮಿನ್ ಆಕ್ಯುಪೈ ಮಾಡ್ಕೊಂಡಿದೆ ಇಲ್ಲಿ. ಸೊ ದಟ್ ಈಸ್ ದ ಫಂಕ್ಷನ್ ಆಫ್ NBS. ಸೊ ದಟ್ ಈಸ್ ದ ಫಂಕ್ಷನ್ ಆಫ್ NBS. NBS ಏನ್ ಮಾಡುತ್ತೆ, ಅಲೈಲಿಕ್ ಪೊಸಿಷನ್ ಅಲ್ಲಿರೋ ಆಲ್ಫಾ ಕಾರ್ಬನ್ ಆಟಮ್, ಆಲ್ಫಾ ಕಾರ್ಬನ್ ಆಟಮ್ ಅಲ್ಲಿರೋ ಹೈಡ್ರೋಜನ್ ಆಟಮ್ಸ್ ಒಂದು ಹೈಡ್ರೋಜನ್ ಆಟಮ್ ಮಾತ್ರ ಅದು ಎಲಿಮಿನೇಟ್ ಆಗ್ಬಿಟ್ಟು ಅದೇ ಪ್ಲೇಸ್ ಅಲ್ಲಿ ಬ್ರೋಮಿನ್ ಬಂದು ಆಕ್ಯುಪೈ ಮಾಡ್ಕೊಳ್ಳುತ್ತೆ. ದಿಸ್ ಇಸ್ ದ ಫಂಕ್ಷನ್ ಆಫ್ NBS. ಬೆನ್ಸೈಲಿಕ್ ಕಾರ್ಬನ್ ಅಲ್ಲಿ ಯಾವ ತರ ಇದು ಪ್ರಾಡಕ್ಟ್ ಕೊಡುತ್ತೆ ಅಂತ ಈಗ ತೋರಿಸ್ತೀನಿ ನೋಡಿ ನಿಮ್ಗೆ. ಸೊ ಬೆನ್ಸೈಲಿಕ್ ಕಾರ್ಬನ್ ಫಸ್ಟ್ ಬೆನ್ಸಿನ್ ಬರ್ಕೋಬೇಕಲ್ವಾ. ಸೊ ಬೆನ್ಸಿನ್ CH2 CH3. ಸೊ ಇಲ್ಲಿ ಇದಿದೆ ಅಲ್ವಾ, ಈ ಡಬಲ್ ಬಾಂಡ್ ಇದೆ ಅಲ್ವಾ, ದಿಸ್ ಇಸ್ ಅಲೈಲಿಕ್. ಓಕೆ, ದಿಸ್ ಇಸ್ ಅಲೈಲಿಕ್ ಪೊಸಿಷನ್. ಸೊ ಇಲ್ಲಿ ಬಂದ್ಬಿಟ್ಟು ದಿಸ್ ಇಸ್ ದ ಆಲ್ಫಾ ಕಾರ್ಬನ್ ಆಟಮ್, ಆಲ್ಫಾ ಹೈಡ್ರೋಜನ್ ಆಟಮ್ಸ್. ಸೊ ಈ ತರ ಓಕೆನಾ. ಸೊ ವೆನ್ ವಿ ಅಟ್ಯಾಕ್ NBS ಹಿಯರ್, ಇಲ್ಲಿ ಏನಾಗುತ್ತೆ ಗೊತ್ತಾ, ಆಲ್ಫಾ ಹೈಡ್ರೋಜನ್ ಒಂದು ಏನಾಗುತ್ತೆ, ಎಲಿಮಿನೇಟ್ ಆಗುತ್ತೆ. CH Br CH3. ಓಕೆನಾ, ದಿಸ್ ಇಸ್ ದ ಪ್ರಾಡಕ್ಟ್. ಹಿಯರ್ ಏನಾಗ್ತಿದೆ ನೋಡಿ, ಆಲ್ಫಾ ಹೈಡ್ರೋಜನ್ ಒಂದು ಎಲಿಮಿನೇಟ್ ಆಗಿ ಅದೇ ಪ್ಲೇಸ್ ಅಲ್ಲಿ ಬ್ರೋಮಿನ್ ಬಂದು ಆಕ್ಯುಪೈ ಮಾಡ್ಕೊಳ್ತಾ ಇದೆ. ದಿಸ್ ಇಸ್ ದ ಫಂಕ್ಷನ್ ಆಫ್ NBS. ನೆಕ್ಸ್ಟ್ ಫಿಫ್ತ್ ರಿಯೇಜೆಂಟ್, ಕಾರ್ಬನ್ ಮೊನಾಕ್ಸೈಡ್, ಹೈಡ್ರೋಕ್ಲೋರಿಕ್ ಆಸಿಡ್ ಪ್ಲಸ್ AlCl3. ಓಕೆನಾ. ಸೊ ದಿಸ್ ಇಸ್ ದ ರಿಯೇಜೆಂಟ್. ಸೊ ಇಲ್ಲಿ ಏನಾಗುತ್ತೆ ನೋಡಿ, ಈ ರಿಯೇಜೆಂಟು ನಾವು ಬೆನ್ಸಿನ್ ಮೇಲೆ ಯೂಸ್ ಮಾಡಿದಾಗ ಕಾರ್ಬನ್ ಮೊನಾಕ್ಸೈಡ್ ಪ್ಲಸ್ HCl AlCl3 ಅಲ್ವಾ. ಸೊ ಇಲ್ಲೇನಾಗುತ್ತೆ, ಬೆನ್ಸಾಲ್ಡಿಹೈಡ್ ಫಾರ್ಮೇಶನ್ ಆಗುತ್ತೆ. ಓಕೆನಾ, ಬೆನ್ಸಾಲ್ಡಿಹೈಡ್ ಅಂದ್ರೆ ಇಲ್ಲಿ ಬೆನ್ಸಿನ್ ರಿಂಗ್ಗೆ CHO ಅಟ್ಯಾಚ್ ಆದ್ರೆ ಅದು ಬೆನ್ಸಾಲ್ಡಿಹೈಡ್ ಆಗುತ್ತಲ್ವಾ. ಸೊ ಬೆನ್ಸಾಲ್ಡಿಹೈಡ್ ಫಾರ್ಮೇಶನ್ ಆಗುತ್ತೆ, ರೈಟ್. ಸೊ ಈ ಬೆನ್ಸಿನ್ ರಿಯಾಕ್ಟ್ಸ್ ವಿತ್ carbon monoxide HCl AlCl3 to form benzaldehyde. ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ರಿಯಾಕ್ಷನ್ ನೋಡಿ. ಇದು ನಿಮ್ಗೆ ಕೇಳ್ತಾರೆ, ಜಸ್ಟ್ ಅವರು ರಿಯೇಜೆಂಟ್ ಕೊಟ್ಬಿಟ್ಟು ನಿಮ್ಗೆ ಪ್ರಾಡಕ್ಟ್ ಬರೆಯೋದಕ್ಕೆ ಹೇಳ್ತಾರೆ, ಅಥವಾ ಈ ರಿಯಾಕ್ಷನ್ಗೆ ಒಂದು ನೇಮ್ಡ್ ರಿಯಾಕ್ಷನ್. ಇದು ತುಂಬಾನೇ ಇಂಪಾರ್ಟೆಂಟ್ ನೇಮ್ಡ್ ರಿಯಾಕ್ಷನ್. ಅದು ಯಾವ ನೇಮ್ಡ್ ರಿಯಾಕ್ಷನ್ ಅಂದ್ರೆ ಗಟರ್ಮ್ಯಾನ್ ಕೋಚ್ ರಿಯಾಕ್ಷನ್ ಅಂತ ಕರಿತೀವಿ. Gutterman-Koch reaction. Okay, what is Gutterman-Koch reaction ಅಥವಾ which reagent is used in Gutterman-Koch reaction ಅಂದ್ರೆ ನಿಮಗೆ ಈ ರಿಯೇಜೆಂಟ್ ಗೊತ್ತಿರಬೇಕು. ಓಕೆನಾ. ಸೊ ಕಾರ್ಬನ್ ಮೊನಾಕ್ಸೈಡ್ HCl AlCl3, when this reagent reacts with benzene, ಅದೇನ್ ಆಗುತ್ತೆ, ಬೆನ್ಸಾಲ್ಡಿಹೈಡ್ ಫಾರ್ಮೇಶನ್ ಆಗುತ್ತೆ. ಬೆನ್ಸಿನ್ ರಿಂಗ್ಗೆ ಆಲ್ಡಿಹೈಡ್ ಗ್ರೂಪ್, CHO ಅಂದ್ರೆ ಆಲ್ಡಿಹೈಡ್ ಗ್ರೂಪ್ ಅಲ್ವಾ. ಸೊ ಆಲ್ಡಿಹೈಡ್ ಗ್ರೂಪ್ ಅಟ್ಯಾಚ್ ಆದ್ರೆ ಅದು ಬೆನ್ಸಾಲ್ಡಿಹೈಡ್ ಆಗುತ್ತೆ. ದಿಸ್ ರಿಯಾಕ್ಷನ್ ಇಸ್ ನೋನ್ ಆಸ್ ಗಟರ್ಮ್ಯಾನ್-ಕೋಚ್ ರಿಯಾಕ್ಷನ್. ವೆರಿ ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್ ನೋಡಿ, ನೆನ್ಪಿಟ್ಕೋಬೇಕು ನೀವು. ಓಕೆನಾ. ಸೊ ಈ ವಿಡಿಯೋದಲ್ಲಿ ನಾವು 5 ಟೈಪ್ಸ್ ಆಫ್ ರಿಯೇಜೆಂಟ್ಸ್ ಅಟ್ಯಾಕಿಂಗ್ ಟು ಅಲ್ಕೀನ್ಸ್, ಅಲ್ಕೈನ್ಸ್ ಅಂಡ್ ಬೆನ್ಸಿನ್. ಸೊ ಈ 3 ಸಬ್ಸ್ಟ್ರೇಟ್ಸ್ಗೆ 5 ತರದ ರಿಯೇಜೆಂಟ್ ಅಟ್ಯಾಕ್ ಆದ್ರೆ ಏನ್ ಪ್ರಾಡಕ್ಟ್ ಫಾರ್ಮೇಶನ್ ಆಗುತ್ತೆ ಅಂತ ನೋಡಿದ್ವಿ. ಓಕೆನಾ. ಇದು ಪಾರ್ಟ್ 1 ಆಯ್ತು. ಸೊ ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಅಲ್ಲಿ ನಾನು ಹ್ಯಾಲೋ ಆಲ್ಕೀನ್ಸ್ ಮತ್ತೆ ಹ್ಯಾಲೋ ಎರಿನ್ಸ್, ಸೊ ಈ ಸಬ್ಸ್ಟ್ರೇಟ್ಸ್ಗೆ ಯಾವ ತರದ ರಿಯೇಜೆಂಟ್ ಅಟ್ಯಾಕ್ ಆಗುತ್ತೆ ಮತ್ತೆ ಏನ್ ಪ್ರಾಡಕ್ಟ್ ಫಾರ್ಮೇಶನ್ ಆಗುತ್ತೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದು ಇಂಪಾರ್ಟೆಂಟ್ ಆರ್ಗ್ಯಾನಿಕ್ ರಿಯೇಜೆಂಟ್ಸ್ ಸೀರೀಸ್ ಇರುತ್ತೆ, ನೀವು ತಪ್ಪದೇ ನೋಡಬೇಕು. ಯಾಕಂದ್ರೆ ನೀವು ಬೋರ್ಡ್ ಎಕ್ಸಾಮ್ ಎಲ್ಲ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಅಪಿಯರ್ ಆಗ್ತಿರ್ತೀರಾ. ತುಂಬಾನೇ ಯೂಸ್ ಆಗುತ್ತೆ ಇದು. ಈ ಮೆಥಡ್ ತುಂಬಾನೇ ಈಸಿ ಇರುತ್ತೆ, ರೈಟ್. ಸೊ ಲೈಕ್ ಮಾಡೋದನ್ನ ಮರಿಬೇಡಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಓಕೆನಾ. ನಿಮ್ಮ ಫ್ರೆಂಡ್ಸ್ ಜೊತೆ ತಪ್ಪದೆ ಶೇರ್ ಮಾಡಿ. ಥ್ಯಾಂಕ್ ಯು.